ಅಲ್ಲಿ ಬೇ ರಾಣಿ ನಮ್ಗೆ ಯಾಕೆ ಬೇಕಾಗಿತ್ತು ಬೇ ಅದು ಫ್ರಿಜ್ ಆ ತಕೊಂಡ ರೊಕ್ಕ ಕೊಟ್ಟು ಎದಕ್ ತಂದಿ? ಅಪ್ಪ, ನಾನು ಈ ಮನಿ ಗಂಡ ಮಗ ಇದ್ದಂಗ. ನನಗೊಬ್ಬ ಅಣ್ಣ ಇದ್ನಂದ್ರ ಅವ ಫ್ರಿಜ್ ಗಿಜ್ಜು ತಂದ್ರೆ ಸುಮ್ಮನೆ ಇರ್ತಿದ್ದಿಲ್ಲ. ಯಾಕ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದೀನ? ಇಲ್ಲ ಹೌದಿಲ್ಲ? ನೀವು ಹಂಗ ಪ್ರಶ್ನೆ ಮಾಡಕ್ ಹೋಗ್ಬೇಡ. ನೀನು ಅವ್ವ ಭಾಳ ಶ್ರಮ ಪಟ್ಟಿರಿ, ಭಾಳ ದುಡ್ದಿರಿ. ಇಷ್ಟು ವರ್ಷ ದುಡ್ದಿದ್ದು ಸಾಕು. ಇನ್ನು ನಿಮ್ಮಿಬ್ಬರನ್ನು ಚಂದಾಗಿ ಇಟ್ಕೊಳೋದು ನನ್ನ ಕರ್ತವ್ಯ. ತಮ್ಮ ಓದಿ ಅವ ಒಂದು ನೌಕರಿ ಸೇರೋವರೆಗೂ ಅಲ್ಲಿವರೆಗೂ ನಾನು ನಿಮ್ಮನ್ನು ಸಾಕ್ತೀನಿ. ಹೌದಲೇ ರಾಣಿ, ನನ್ನ ಲಗ್ನ ಆಗಿಂದನು ನೀನು ರೊಕ್ಕ ಬಂತಂದ್ರೆ ನಿಮ್ಮ ಅಪ್ಪಗ ಕೊಡಾಕಿ ಲಕ್ಷ ಲಕ್ಷ ದುಡಿತಾಳ, ಬರೀ ತವ್ರ ಮನಿಗೆ ಈಡ್ ಮಾಡಕತ್ತಾಳ. ನನ್ನ ಮನಿಗೆ ಬರ್ಬೇಕಾದ್ರೆ ಎಲ್ಲ ಬರೀ ಕೈಲಿನ ಬರ್ತಾಳ ಈಕಿ. ಅಂದ್ರೆ ಮುಂದಾದ್ರೂ ಈಕಿಗೆ ರೊಕ್ಕ ಬಂದ್ರು ನನಗೆ ₹1 ಕೊಡಲಿಕ್ಕಿ. ಏನು ಮಾಡಬೇಕು? ಹೆಂಗಾರ ಮಾಡಿ ವಸೂಲಿ ಮಾಡ್ಬೇಕಲ್ಲ ರೊಕ್ಕನ. ನಾ ಕೇಳಿದ್ರಂಕರು ₹1 ಕೊಡಲಿಕ್ಕಿ. ಈಗ ನನಗೆ ಕೇಳಾಕನೂ ಅಸಹ್ಯ ಆಕೈತಿ. ಬೇಡ ಬೇಡ, ಇದಕ್ಕೊಂದು ಏನಾರ ಐಡಿಯಾ ಮಾಡ್ಬೇಕು. ಅಪ್ಪ, ಮುಂದಿನ ತಿಂಗಳ AC ತೊಗೊಂಬರ್ತೀನಿ. ಯಾಕಂದ್ರೆ ಮನ್ಯಾಗ ಭಾಳ ಶೆಕೆ ಆಗುತ್ತೆ. ಜಿನಿ ಹೆಂಗೆ ತಿಳಿತೈತಿ ಹಂಗತಿ ಮಾಡುವ. ಆದ್ರೂ ನಾ ಕಾಸು ಎತ್ತಿಟ್ಕೊರೋ ಮಗಳೇ, ಎಲ್ಲ ನಮ್ಗೆ ಖರ್ಚು ಮಾಡಿದ್ರ ಮುಂದೆ ನಿನಗೂ ಬ್ಯಾಡನ? ನಿನಗೊಂದು ಸಂಸಾರ ಅನ್ನೋದಾಕತಿ. ಅವಾಗ ನೀನು ರೊಕ್ಕ ಬ್ಯಾಡನ? ನನಗೆ ಗಂಡ ಅದನಲ್ಲ, ನನ್ನ ಖರ್ಚು ವೆಚ್ಚ ಎಲ್ಲ ನನ್ನ ಗಂಡ ನೋಡ್ಕೊತಾನ. ಬೇಸೈತಿಕ್ಕಿದ ನನ್ನ ಮನೆ ತಿಂದು ಅಪ್ಪನ ಮನೆ ಉದ್ಧಾರ ಮಾಡಕ್ಕೆ ರಾಣಿ. ಇದಕ್ಕೆ ಏನಾರ ಒಂದು ಮಾಡಬೇಕು. ಹೆಂಗಾರ ಮಾಡಿ ನಾನು ರೊಕ್ಕ ಕೆತ್ತಬೇಕಲ್ಲ, ಏನು ಮಾಡಬೇಕು? ಅಪ್ಪ, ಊಟ ಮಾಡ್ಬಾ. ಎಲ್ಲ ನನ್ ಬೇ ಅಳಿಯ ಇಲ್ಲಿ ಕಾಣನವಲ್ಲನಲ್ಲ. ಯಾವುದೋ ಒಂದು ಫೋನ್ ಬಂತಂತೇಳಿ ಹೊರಗೆ ಹೋದ್ರಪ್ಪ. ತಡಿ, ಹಂಗಾದ್ರೆ ಕರ್ಕೊಂಬರ್ತೀನಿ. ನೀ ತಾಟ ಹಚ್ಚಿ ನಡಿಬೆ, ಬರ್ತೀನಿ. ಹಲೋ, ಹೇಳ್ರಿ. ಇಲ್ಲ ಸರ್, ನಾನು ಏನು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿದೆ, ನಾ ಯಾಕೆ ದಂಡ ಕೊಡ್ಲಿ? ನೋಡ್ರಿ ಸರ್, ನನಗೆ ಅಷ್ಟು ಅಮೌಂಟ್ ಕಟ್ಟಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲಲ್ಲ. ನಾ ಎಲ್ಲಿದ್ದ ತಂದು ಕೊಡ್ಲಿ? ತಪ್ಪು ಮಾಡಿದೆ, ನಾ ಯಾಕೆ ದಂಡ ಕಟ್ಬೇಕ್ರಿ ಸರ್? ನಮ್ಮ ನೋಡಕತ್ತಾನಿಲ್ಲ. ನೋಡಕತ್ತಾನ. ಏನು ದಂಡ ಪಾಂಡ ಅಂತ ಮಾತಾಡ್ಕತ್ತಾರ ಅಳಿ ಅಂದ್ರೆ ಏನಾಯ್ತೇನ? ನೋಡ್ರಿ ಸರ, ನಾನಂಕರು ₹1 ತಿಂದಿಲ್ಲ. ಹಿಂಗಾಗಿ ನನಗೆ ದಂಡ ಕಟ್ಟಕ್ಕೆ ಆಗಂಗಿಲ್ಲ. ಏನ್ರಿ ಸರ, ದಂಡ ಕಟ್ಲಿಕ್ಕಂದ್ರೆ ನನ್ನ ನೌಕರಿ ಹೋಗುತ್ತಾ? ಹೋಗಲ್ದಕ್ಕ ಅಷ್ಟು ರೊಕ್ಕ ಎಲ್ಲಿದ್ದ ತರಲಿ? ನಾನು ತಪ್ಪು ಮಾಡಿದ್ರೆ ರೊಕ್ಕ ಕಟ್ತಿದ್ದೆ. ನಾನು ತಪ್ಪ ಮಾಡಿಲ್ಲ. ಅಷ್ಟಕ್ಕೂ ನಾನು ರೊಕ್ಕ ಕೊಡಬೇಕು ಅಂತಂದ್ರೆ ನನ್ನ ಹತ್ರ ಅಷ್ಟು ರೊಕ್ಕ ಇಲ್ರಿ ಸರ್. ಸರ್ 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 ನನ್ನ ಮಾತೊಂದು ಸ್ವಲ್ಪ ಕೇಳ್ರಿ. ಅಳಿಯಂದ್ರು ಯಾಕೋ ಡೌನ್ ಹೊಡೆದಾರ ಪಾಪ. ಏನು ಸಮಸ್ಯೆ ಇದ್ದಾಗ ಸಿಕ್ಕೊಂಡಂಗದ ನಮ್ಮ ಅಳಿಯ. ಅಲ್ರಿ ಸರ್, ನನ್ನ ಮಾತೊಂದು ಸ್ವಲ್ಪ ಕೇಳ್ರಿ. ನಾನು ಏನೂ ತಪ್ಪು ಮಾಡೇ ಇಲ್ಲ. ಕೆಲಸ ಏನು ₹2.5 ಲಕ್ಷ ಕೊಟ್ರೆ ನನ್ನ ನೌಕರಿ ಉಳಿತೈತ? ಇಲ್ರಿ ಸರ್, ತರಲಿ ನಾನು ನನ್ನ ಪಗಾರ ಬರೋಳಗೆ ನಾನು ಮನೆ ಬೇರೆ ಕಟ್ಸಕತ್ತೀನಿ ಊರಾಗ. ನನ್ನ ಪಗಾರ ಬಂದಿದ್ದೆಲ್ಲ ಅಲ್ಲಿಗೆ ಹಾಕಕತ್ತೀನಿ. ಎಲ್ಲಿದ್ದ ತರಲ್ರಿ ಸರ್? ಇಲ್ಲ ಸರ್, ಆಗಂಗಿಲ್ಲ. ಹೇಳ್ರಿ ಸರ, ನೌಕರಿ ಹೋಗುತ್ತಾ? ಸರ್ 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 ಹತ್ತಿರಿಕೆ ಫೋನ್ ಇಟ್ಟಬಿಟ್ರು. ಅಂದ್ರೆ ಯಾರು ಕೂಡ ಮಾತಾಡಕತ್ತಿದ್ರು? ಏನಾಯ್ತು? ತಡಿ ಕೇಳಿಬಿಡು. ಅಷ್ಟು ರೊಕ್ಕ ಇಲ್ಲಿದ್ದ ತರ್ಲಪ್ಪ ದೇವ್ರಿ ನಾನು. ಅಂದ್ರ ಹೇಳ್ರಿ ಮಾವ್ರ. ಅಲ್ಲ, ಊಟಕ್ಕಂತ ಕರೆಯಕ್ಕೆ ಬಂದಿದ್ದೆ ಮಾವ್ರ. ನಾನು ಹಸು ಇಲ್ಬಿಡ್ರಿ. ಅದೇಂಗಾಗತ್ತ, ಬರ್ರಿ ಊಟ ಮಾಡಿ ಬರ್ರಿ. ಇಲ್ರಿ ಮಾವ್ರ, ನಂಗೆ ಹಸು ಇಲ್ರಿ. ಅಳಿ ಅಂದ್ರೆ ಏನಾರ ಸಮಸ್ಯೆ ಏನ? ಅದು ಹಂಗೇನಿಲ್ಲ ಬಿಡ್ರಿ ಮಾವ್ರ. ಹಂಗೇನಾರ ಇತ್ತಂದ್ರೆ ನನ್ನ ಹತ್ರ ಹೇಳ್ಕೊರಿ. ಅಲ್ಲಪ್ಪ, ನಾಳೆ ನಾನು ಮಗಳನ್ನ ಲಗ್ನ ಆಗವ ನೀನು ಮತ್ತು ನನ್ನ ಹತ್ರ ಹೇಳಾರ್ದ ಏನು ಹೊರಗಿನವ್ರ ಹತ್ರ ಹೇಳ್ತೇನೆ? ಏನು ಹೊರಗಿನ ಅವನ ನಾನೇನು ಸ್ವಾದ್ರ ಮಾವ? ನನ್ನ ಹತ್ರ ಹೇಳಾರ್ದ ಇನ್ನು ಯಾರ ಹತ್ರ ಹೇಳ್ತಿ? ಏನು ಹೇಳು? ಅದು ಮಾವ, ನಾನು ಏನೂ ತಪ್ಪು ಮಾಡಿಲ್ಲ. ಒಂದು ಕೇಸ್ನ್ಯಾಗ ನನ್ನ ತಪ್ಪು ಐತಿ ಅಂತೇಳಿ ಸಿಗಿಸ್ಬಿಟ್ಟಾರ. ಈಗ ನನ್ನ ಕೆಲಸದಿಂದ ತೆಗಿಯಾಕತ್ತಾರ. ನಿಮ್ಮನ್ನ ಕೆಲಸದಿಂದ ತೆಗಿಬಾರ್ದು ಅಂತಂದ್ರೆ ₹2.5 ಲಕ್ಷ ಕೂಡ ಅನ್ನಕತ್ತಾರ. ಅದು ಹೆಂಗ? ಏನೂ ತಪ್ಪು ಮಾಡ್ಲಾರ್ದ ಅದೇ ಹೆಂಗೆ ಇದು ಮಾಡ್ತಾರೆ? ಏನು ಕೇಳ್ತಿ ಮಾವ? ಮೋಸಕ್ಕೆ ಈಡೇ ಇಲ್ಲ. ಈಗ ಏನು ಮಾಡ್ಬೇಕಂತ ಗೊತ್ತೇ ಇಲ್ಲ. ₹2.5 ಲಕ್ಷ ಕೊಟ್ರೆ ಕೆಲಸ ಉಳಿತೈತಿ, ಇಲ್ಲ ಅಂದ್ರೆ ಇಲ್ಲ. ಗೌರ್ಮೆಂಟ್ ನೌಕರಿ ಕಷ್ಟಪಟ್ಟು ನೌಕರಿ ಹಿಡಿದಿ ನಾವು. ₹2.5 ಲಕ್ಷ ಕೊಡ್ಲಿಕ್ಕಂದ್ರೆ ಒಳಗೆ ಮುಂಚೆನ ತೊಳ್ದಂಗೆ ನೋಡಿ ನನ್ನ ಬಾಡೆವು. ಈಗ ಎಲ್ಲಿದ್ದ ರೊಕ್ಕ ತರಲಿ? ಅಷ್ಟು ಮನೆ ಬೇರೆ ತೊಡ್ಕೊಂಡು ಕೊಡ್ತೀನಿ, ರೊಕ್ಕರ ಇಲ್ಲ. ಅಲ್ಲ, ಏನು ಮಾಡಲಿ? ಅವ್ನ ಮುಂದೆ ಹೇಗೆ ಅಂದ್ರೆ ನಮ್ಮವು ಎದಿನ ಹೊಡ್ಕೊಂಡ್ಬಿಡ್ತಾಳ. ನನ್ನ ಮಗಗೆ ನೌಕರಿ ಐತಿ ಅಂತೇಳಿ ಇಡೀ ಊರು ತುಂಬ ಕುಣದಾಡ್ಕೊಂತ ಅಡ್ಡಾಡ್ತಿದ್ಲು. ಮನೆ ಬೇರೆ ಅರ್ಧಕ್ಕೆ ನಿಂದಿರ್ಸೀನಿ. ನನ್ನ ನೌಕರಿ ಹೋತಂದ್ರೆ ಹೆಂಗೆ ಮಾಡೋದು ಮಾವ? ರಾಣಿ ನನಗೆ ನೌಕರಿ ಐತಿ ಅಂತೇಳಿ ನನ್ನ ಜೊತೆ ಲಗ್ನ ಆಗಕ್ಕೆ ಒಪ್ಕೊಂಡಾಳ. ಏನು ಮಾಡಲಿ ಅಂತ ಒಂದು ಅರ್ಥನ ಆಗವಲ್ದು. ₹2.5 ಲಕ್ಷ ಎಲ್ಲಿ ತಗೊಂಡಿಸ್ಲಿ ಮಾವ? ಮಾವ, ಈ ವಿಚಾರನ ರಾಣಿಗೆ ಹೇಳಕ್ಕೆ ಹೋಗ್ಬೇಡ್ರಿ. ಹೇಳಿದ್ರಂದ್ರೆ ಆಕಿ ಮತ್ತೆ ಏನಾರು ತಿಳ್ಕೊತಾಳ. ಅದಕ್ಕೆ ಇಲ್ಲ, ಈಗ ರೊಕ್ಕದ ಹೆಂಗೆ ಮಾಡ್ತೀರಿ? ಏನಾಗುತ್ತೋ ಏನೋ ಮಾವ. ನಮಗೆ ಯಾರು ಸಾಲ ಕೊಡ್ತಾರೆ ಹೇಳು? ಈಗಾಗ ಮನೆ ಕಟ್ಸಕ್ಕೆ ಸಿಕ್ಕಾಪಟ್ಟಿ ಸಾಲ ಮಾಡೀನಿ. ಏನು ಮಾಡೋದು? ನಿನಗೂ ಗೊತ್ತಿದ್ದಿದ್ದು ಮಾತಾಯ್ತಲ್ಲ. ಅಪ್ಪರ ಏನು ನಮ್ಗೆ ಗಳಿಸಿಟ್ಟು ಹೋಗಿದ್ನ? ಹೊಲ ಕರಿಯ ಮನೆ ಬಿಟ್ಟು ಹೋಗಿದ್ದ. ನಾವು ಎಲ್ಲಿ ಎಲ್ಲ ಅವ್ನ ಸಾಲನ ಹರಿಯೋದಾತು ನಮ್ಮದು. ಈಗ ಎಲ್ಲಿದ್ದ ತರಲಿ ರೊಕ್ಕನ?
ರೀ ರಾಣಿ ತಾಟ್ ಹಚ್ಚಳ ಬರ್ರಿ ಊಟಕ್ಕೆ. ನಮ್ಮ ಮಳೆಯ ಒಂದು ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟಾನ. ಯಾಕ್ರಿ ಏನಾತ? ಇಷ್ಟಾತ್ ನೋಡು. ಅಯ್ಯೋ ಶಿವನ ರೀ ಏನಾರ ಮಾಡ್ರಿ. ಅಲ್ಲ ಮತ್ತು ನೌಕರಿ ಇದ್ದು ಒಂದು ನೌಕರಿ ಹೋತಂದ್ರೆ ಹೆಂಗೆ? ಈಗ ಗೌರ್ಮೆಂಟ್ ನೌಕರಿ ಸಿಗೋದ ಬಾಗೆ ಅಂಥದ್ರಾಗಿದ್ದು ನೌಕರಿ ಕಳ್ಕೊಂಡ್ರೆ ಹೆಂಗೆ? ಮುಂದೆ ನಮ್ಮ ಮಗಳ ಕತಿ ಹೆಂಗೆ ರೀ? ಅದಕ್ಕೆ ನಾ ಏನು ಮಾಡೋಕ್ಕಾಗುತ್ತೆ ರೀ ಏನಾರ ಮಾಡಿ ಒಂದು 2.5 ಲಕ್ಷ ರೂಪಾಯಿ ನೀವು ಸಜ್ಜುವರಿ ಮಾಡ್ರಲ್ಲ. ಎಲ್ಲಿದ್ದು ತರಲಿ ನಾನು? ಅಯ್ಯಯ್ಯ ರಾಣಿ ಹೆಸರಲ್ಲೇ ನೀನು ಬ್ಯಾಂಕಿಗೆ ಹಾಕಿದ್ದಿಲ್ಲ ರೊಕ್ಕನ, ಲಗ್ನಕ್ಕೆ ಬರ್ತಾವಂತ ಇಟ್ಟಿದ್ದಿಲ್ಲ ರೊಕ್ಕನ, ಅವನ್ನ ತೆಗಿಸ್ಕೊಡು. ಮತ್ತು ಅಲ್ಲ ಆಕಿಗೆ ಹೋದಿಲ್ಲ ಅವು ರೊಕ್ಕ. ಮತ್ತು ಈಗ ಇಂಥ ಕಷ್ಟ ಕಾಲದಾಗ ಹಳೆಯಾಗ ನಾವು ಆಗ್ಲಾರ್ದ ಇನ್ನೊಬ್ರು ಹಾಕಾಗತ್ತನು? ಹಂಗಂತೀಯ? ಅಳಿಯಾರ ನೀವೇನು ಚಿಂತೆ ಮಾಡಬೇಡ್ರಿ, ರೊಕ್ಕ ನಾ ಕೊಡ್ತೀನಿ ರೀ. ಬ್ಯಾಡ್ರಿ ಬ್ಯಾಡ್ರಿ ಮಾವ. ಅಲ್ಲ ನನ್ನ ಕಷ್ಟಕ್ಕೆ ನೀವು ಯಾಕೆ ಬ್ಯಾಡ್ರಿ? ನಾನು ನಿಮ್ಮ ಕಡೆ ರೊಕ್ಕ ಇಸ್ಕೊಳೋದು ತಪ್ಪಾಗುತ್ತೆ. ಅಲ್ಲ ತಮ್ಮ ಅದೇನು ತಪ್ಪೈತಿ? ಅಲ್ಲನ 1 ರೂಪಾಯಿ ವರ್ದಕ್ಷಿಣೆ ಇಸ್ಕೊಂಡಿಲ್ಲ ಏನಿಲ್ಲ. ಮತ್ತು ನೀರ ಏನು ಹೊರಗನೆ ಅವನ ಏನು ತೊಗೊಂಡು ಎತ್ತಾಗ ಬೇಕೇನೋ ಇಲ್ಲಲ್ಲ. ನಾಳೆ ಮಗ ಲಗ್ನ ಆಗವ ಮತ್ತು ಸ್ವಾದ್ರ ಮಾವ ಅದ ನಿಮ್ಮ ಮಾವ, ಮತ್ತು ನಾವು ಸಹಾಯ ಮಾಡ್ಲಾರ್ದು ಇನ್ನೊಬ್ರು ಮಾಡೋಕ್ಕಾಗತ್ತನ? ಏನಾಗಂಗಿಲ್ಲ, ಎಲ್ಲ ಕೊಡ್ತಾನ ನಿಮ್ಮ ಮಾವ. ಆಯ್ತು ತೋರಿ ಮಾವ. ಮತ್ತು ಈ ವಿಚಾರನ ರಾಣಿಗೆ ಯಾವತ್ತು ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಮತ್ತು ನನ್ನ ಬಗ್ಗೆ ಏನು ಅನ್ಕೊಂತಾಳೋ ಏನು ಅಂತ ಅನ್ನೋ ಒಂದು ವಿಚಾರಕ್ಕೆ ನಾ ಇದನ್ನು ಹೇಳಕತ್ತೀನಿ ರೀ. ನನಗೆಲ್ಲ ಗೊತ್ತೈತಪ್ಪ. ಆಯ್ತು ತಗೋ, ನಾವು ಏನು ಹೇಳಂಗಿಲ್ಲ ರಾಣಿಗೆ. ನೀನು ತಿರುಗಿ ಕೆಡಿಸ್ಕೊಬೇಡ, ಆರಾಮಾಗಿರು. ಗೆದ್ದೆ. ಕುರಿ ಹಳಕ್ ಬಿತ್ತು. ಹಿಂಗೆ ಮಾಡಿ ರೊಕ್ಕ ಹೊಡಿಬೇಕು ನೋಡಿ ಇವರು. ಇಷ್ಟಕೊಂಡು ಹೂವು ಕಟ್ಟಿ ಏನು ಮಾಡ್ತಿ? ಏನು ಮಾಡ್ದವ ಮನ್ಯಾಗ ಖಾಲಿ ಕುತ್ಕೊಂಡು ಏನೈತಿ? 1 ಕಿಲೋ ಹೂವು ಕಟ್ಟಿ ಕೊಟ್ರೆ 50 ರೂಪಾಯಿ ಕೊಡ್ತಾರ. ಅದಕ್ಕೆ ಹೂವು ಕಟ್ಟಕತ್ತೀನಿ. ಕಡಿಕಾದ ಎಲ್ಲಡಿಕಿಗೆ ಆಗತ್ತಿಲ್ಲ ರೊಕ್ಕ. ದಿನಕ್ಕೆ ಹಂಗಾದ್ರೆ ಎಷ್ಟು ಕಿಲೋ ಹೂವು ಕಟ್ತಿ? ಒಂದು 5 ಕಿಲೋ ಹೂವು ಕಟ್ತೀನಿ ನೋಡು. 5 ಕಿಲೋ ಕಟ್ತೀಯ? ಬೀಸ್ ಬಿಡುವ. ಆಬಲಿ ಹೂವು ಕಟ್ತೀಯನೋ? ಅದಕ್ಕೂ ಅಟ್ಟ ರೊಕ್ಕ ಕೊಡ್ತಾರನು? ಆಬಲಿ ಹೂಕ್ಕೆ ಒಂದು 10 ರೂಪಾಯಿ ಜಾಸ್ತಿ, 1 ಕೆಜಿಗೆ 60 ರೂಪಾಯಿ ಕೊಡ್ತಾರೆ. ಬೀಸ್ ಬಿಡು. ಬಿಸಿಲಿಗೆ ಹೋಗಲಿಲ್ಲ, ದನಿಲಿಲ್ಲ, ನೆಳ ಕುತ್ಕೊಂಡು ದಿನ ಏನಿಲ್ಲ ಅಂದ್ರೆ ಒಂದು 200 ರೂಪಾಯಿ ದುಡಿತೀಯಲ್ಲ, ಅದ ರೊಕ್ಕದಾಗ ಎಲ್ಲಡಿಕೆ ಪಲ್ಲಡಿಕೆ ತೊಗೊಂತೀನ. ಮತ್ತು ಮಗಳು ತವ್ರ ಮನೆಗೆ ಅಂತ ಬಂದಿರ್ತೈತಿ ಯಾವಾಗ್ರೂ ಒಮ್ಮೆ. ಅವನ ರೊಕ್ಕ ಕೊಡಿಸಿಟ್ಟಿಟ್ಟು ಒಂದು ಸೀರೆ ಕೊಟ್ಟು ಕಳಿಸ್ತೀನಿ. ನನ್ನ ಮಕ್ಕಳು ಯವ್ವ ಸೀರೆ ಸತೆ ಕಟ್ತಾರಂಗಿಲ್ಲ ಹೆಣ್ಮಗಳಿಗೆ. ಯವ್ವ ಎಲ್ಲಾರ ಮನೆ ಸುದ್ದಿ ಅದ ನೋಡ, ಏನು ಕೇಳ್ತೀಯವ್ವ? ಸೀರೆ ಚಂದ ಐತಲ್ಲ ನಿಂದು? ಮೊನ್ನೆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ, ಅವಾಗ ನನ್ನ ಮಗಳು ಬಾರವ ಅಂತೇಳಿ ಅಂದ್ಲ. ಹೋಗಿ ಒಂದು 8 ದಿನ ಇದ್ದೆ. ಜೋಡಿ ಮ್ಯಾಗ 2 ಸೀರೆ ತಂದಾಳ ನೋಡು. ಒಂದು ಹಸಿರು ಒಂದು ಇದು ನೀಲಿದು. ಸೀರೆ ಬೀಸಿದಾವ ನೋಡು. ಯವ್ವ ನನಗಿಂತ ಸೀರೆನೂ ಸಿಗಂಗಿಲ್ಲ ಬಿಡ. ಇನ್ನೂ ಹಳೆ ಮುಖ್ಯಾರ್ಗತ್ತೆ ಏನು ತಲೆ ಮ್ಯಾಗ ಸೇರೆ ಹೊತ್ಕೊಂತಿ ಬಿಡ ನೀನು. ಅಯ್ಯೋ ಯವ್ವ ಏನು ಕೇಳ್ತಿ ಬಿಡ. ತಲೆ ಮ್ಯಾಗ ಸೇರೆ ಹೊತ್ಕೊಲಿಕ್ಕಂದ್ರೆ ಅದು ನಮ್ಮ ಮುದಡೆ ಐತಲ್ಲ. ಯಾಕೆ ಪ್ಯಾಶನ್ ಮಾಡಕ್ಕೆ ನಿಂತೇನು? ಇಷ್ಟು ದಿನ ತಲೆ ಮ್ಯಾಗ ಸೇರೆ ಹೊತ್ಕೊಂತಿದ್ದಿ. ಈಗ ನೋಡಿದ್ರೆ ಏನು ಸೆರಗು ಬಿಟ್ಟು ಅಡ್ಡಾಡಕತ್ತೇನೋ ಅಂತತೆ. ಅದ್ರ ಸಂಬಂಧ ಸೆರಗು ಹೊತ್ಕೊಂಡು ಅಡ್ಡಾಡೋದು ನಾನು. ಈಗೇನು ಬಿಡ, ಯಾರು ದಬ್ಬು ಸೆರಗು ಹೊತ್ಕೊಂತಾರ, ಎಲ್ಲರೂ ಅಡ್ಡ ಸೆರಗು ಸುತ್ಕೊಂಡು ಅಡ್ಡಾಡ್ತಾರ. ಯವ್ವ ನಮ್ಮ ಅಯ್ಯೋ ಜಳ ತಗೋತವ. ಅಲ್ಲಲ್ಲ ಎಲ್ಲಿ ತಗಲಿವ ಮನ್ಯಾಗ ಎಲ್ಲಿ ಜಳ ತಗೊಂಡಂತೆ ಸೆರಗು ಹಾಕೊಂಡು ಅಡ್ಡಾಡ್ತೀನಿ. ಮಾಂತಮ್ಮ ಕುಂತಾಳ ಕಟ್ಟಿ ಮ್ಯಾಗ, ಆಕಿನ ಕೇಳ್ತೀನಿ ಕೆಲಸ ಕೂಲಿ ಕೆಲಸ ಎಲ್ಲೇ ರೈತನ ಅಂತಿ. ಮಾಂತಮ್ಮ ಒಯ್ ಬಾರ ರಶ್ಮಿ, ಯಾಕೆ ದೂರ ಬಂದಿಲ್ಲ ಹುಡುಗಿ? ನೀ ದಿನ ಕೂಲಿ ಕೆಲ್ಸಕ್ಕೆ ಹೋಗ್ಯಲ್ವೇ, ಅದಕ್ಕೆ ನನಗೂ ಎಲ್ಲರೂ ಇದ್ರೆ ಹೇಳ ಅಂತ. ಯವ್ವ ನಾನು ಒಂದು 3-4 ತಿಂಗಳಾಯ್ತು ಕೂಲಿ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟಿನಿ. ನಮಗೂ ಬಿಸಿಲಿಗೆ ತಾಳಂಗಿಲ್ಲ, ತಲೆ ಜಿಮ್ ಅಂತತ್ತವ. ಡಾಕ್ಟ್ರ್ ಹೇಳ್ಯಾರ ಬಿಸಿಲಾಗ ದಗದ ಮಾಡಬೇಡ ಅಂತೇಳಿ, ಅದಕ್ಕೆ ಬಿಟ್ಬಿಟ್ಟಿನಿ. ನಾ ಯಾಕೆ ಕೂಲಿ ಕೆಲ್ಸಕ್ಕೆ ಹೋಗಂಗಿಲ್ಲ ನೋಡ್ತಂಗಿ. ದೀಪವ ನೀನು ಯಾಕೆ ಕೂಲಿ ಕೆಲಸ ಕೇಳಕತ್ತಿ? ಯಾಕೆ ನೀ ಯಾಕೆ ಹೊಂಟಿ? ಅಲ್ಲ ಲಗ್ನ 8 ವರ್ಷ ಆಯ್ತು, ನೀನು ಗಂಡ ಹೊರಗಿನ ಬಿಸಿಲು ತೋರಿಸಿಲ್ಲ, ಈಗೊಳೆ ಕೂಲಿ ಕೆಲಸ ಕೇಳಕತ್ತಿ ಬಿಡು. ಅದು ಮನ್ಯಾಗ ಖಾಲಿ ಕುತ್ಕೊಂಡು ಏನೈತಿ ಬಿಡುವೆ. ಅಲ್ಲನ ಮನ್ಯಾಗ ಏಟು ದಗದ ಮಾಡಿದ್ರು ಮತ್ತು ನನ್ನ ಗಂಡ ನಮ್ಮ ಏನು ದಗದ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಮತ್ತು ಕುಂತು ತಿಂತಾಳೆ ಅನ್ನೋದೊಂದು ಐತೆ. ಎಲ್ಲಿದೇವ ಎಲ್ಲ ಕೈಲಿ ಎಲ್ಲಿ ಅನ್ಸ್ಕೊಳಕ್ಕೆ ಹೋಗಣ್ಬಿ, ಅದಕ್ಕೆ ಕೂಲಿ ಕೆಲ್ಸಕ್ಕೆ ಹೋದ್ರೆ ಆತಂತ. ಅಯ್ಯಯ್ಯ ದೇವ್ರ, ನಿಮ್ಮ ಅತ್ತಿ ಅಂತ ಕೇಳಲ್ಲ ಸಂಪನ್ನಿದಾಳ, ನಿಮ್ಮ ಅತ್ತಿ ಅಂತಾಳ ಹಾಗೆ. ಮ್ಯಾಗಟ ಚಂದ ಬಿಡ್ವಿ, ಹೇಳ್ಕೊಂತ ಹೋದ್ರೆ ಗೊಂದಲಿಗೆ ಕತಿ ಇದ್ದಂಗೆ ಐತೆ ನಮ್ಮ ಜೀವನ. ಅದಕ್ಕೆ ಮತ್ತು ಎಲ್ಲಾರ ಕೂಲಿ ಕೆಲಸ ಅದಿತ್ತಂದ್ರೆ ಒಂದಿಟ್ಟು ಹೇಳ್ರಲ್ಲ. ಹಂಗಾರೆ ನಾಳೆ ನಮ್ಮ ಮೂಲಕ ಬಂದ್ಬಿಡು. ಕಬ್ಬಿನಂದು ಕಸ ತೆಗಿಬೇಕು. ಮತ್ತು ಬರ್ತೀಯಲ್ಲ? ಕೂಲಿ ಎಟ್ಬಿ 11 ಸುಮಾರು ಉಂಡಿಗಿಂದ ಆತಂದ್ರೆ 2,200. ಮುಂಜಾನೆಯಿಂದ ಮಧ್ಯಾಹ್ನವರೆಗೂ ಅಂದ್ರೆ ಒಂದು 200. ಮುಂಜಾನೆ ಹಿಡ್ದು ಪೂರ್ತಿ ಅಂದ್ರೆ 300 ರೂಪಾಯಿ. 300 ರೂಪಾಯಿ? ಸುಮ್ಮ 300 ರೂಪಾಯಿ ತೆಗೆದಕ್ಕೆ ಹೋಗ್ತೀನಿ. ತಗೋರು ಹಂಗಾರ 300 ರೂಪಾಯಿ ತೆಗೆದಕ್ಕೆ ಬರ್ತೀನಿ ತಗೋ ನಾನು.
ನಾಳೆ 8:30 ಅಂದ್ರೆ ನಮ್ಮ ಹೊಲ್ದಾಗಿರ್ಬೇಕು ನೋಡು. ಮತ್ತೆ ಆಕಿ ನಿಮ್ಮನಿ ಮಗ್ಲ ತಿಪ್ಪೋದಳಲ್ಲ, ಆಕಿನೂ ಬರ್ತಾಳ. ಆಕಿ ಕೂಡು ಜತ್ತಾಗಿ ಬಂದು ಬಿಡು. ಸರಿ ಆಯ್ತು ತಗೋರಿ. ಯವ್ವ ದಿನಕ್ಕೆ 300 ಅಂದ್ರೆ 1,00,000 ರೂಪಾಯಿ ಹಾಕತ್ಯಾ? ಅಯ್ಯ ಆಯ್ತು ಬಿಡು. ಹಂಗಾದ್ರೆ 1,00,000 ರೂಪಾಯಿ ಆರಾಮಾಗಿ ದುಡಿತೀನಿ. ನೀನು ಹೆಚ್ಚು ದುಡ್ತೀನಿ. ಅವಲ್ಲ ನಿನ್ನ ಕೆಲಸ ಅನ್ನಕರಿ ಏನು? ಒಂದು ಕುಚ್ಚಿಗೆ ಹಿಡ್ಕೊಂಡು ಸುಮ್ಮನೆ ಹಾಗೆ ಹಿಡ್ಕೊಂಡು ಮುಂದಕ್ಕೆ ಹೋದ್ರೆ ಆತ ಅಲ್ಲನು. ನೋಡಯ್ಯವ ಎಂಥ ಕಾಲ ಬಂತು. ರಾಮಣ್ಣ ಎಂಥ ಚಲೋ ಮನುಷ್ಯ. ಅವ ಅಂತಾನಂದ್ರೆ ನನಗೇನು ನಂಬಿಕೆ ಇಲ್ಲ ಬಿಡು. ಅಯ್ಯೋ ನಮ್ಮವ ಈಕೆ ಪಕ್ಕ ಫೋಟೋ ಅಂತ ಅದ ಹೇಳು. ಅಯ್ಯಯ್ಯ ಈಕೇನು ಹಗರದಾನು? ಅದು ರಾಮಣ್ಣನು ಚಲೋ ಮನುಷ್ಯನ. ಇವ್ರ ಅತ್ತಿನೂ ಚಲೋ ಮನುಷ್ಯಾಳು. ಈಕಿ ಏನಾರು ಕಿತಿಬಿ ಮಾಡಿರ್ಬೇಕು ಅಂದಲ್ಲಿನ ರಾಮಣ್ಣ ಕೂಲಿ ಕೆಲ್ಸಕ್ಕೆ ಕಳ್ಸಕತ್ತಾನ. ಅಲ್ಲ ಅಂದಿಲ್ದ ಹಿಂದಿಲ್ದ ಈಗ ಕೂಲಿ ಕೆಲ್ಸಕ್ಕೆ ಹೋಗಂದಾನಂದ್ರೆ ಮತ್ತೆ ಈಗಿನ ಏನಾರು ಕಿತಿಬಿ ಮಾಡಿರ್ಬೇಕು. 4 ವರ್ಷ ಆಯ್ತು ಇವ್ರು ಲಗ್ನಾಗಿ. ಅದು ಅಂತೀನಿ ನಾನು. ಅಲ್ಲ ತಿಂಗಳದಾಗ 15 ದಿನ ಬರೀ ತವ್ರ ಮನ್ಯಾಗ ಇರ್ತಿದ್ಲು. ಅಲ್ಲನ ಅವರು ಚಲೋ ಮನುಷ್ಯ ರಾಮಣ್ಣರು. ಏನೋ ಹೋಗ್ಲಿ ಬಿಡು ಅಂತೇ ಬಿಟ್ಟಾಗಿನ. ಅಲ್ಲನ